ರಾಜ್ಯಪಾಲರ ನಡೆಗೆ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭಾಷಣ ಮಾಡೋದು ಗವರ್ನರ್ ಕರ್ತವ್ಯ. ಅದು ಆರ್ಟಿಕಲ್ 176, 163 ಪ್ರಕಾರ ಅವರು ಭಾಷಣ ಮಾಡಬೇಕು. ರಾಜ್ಯಪಾಲರು ತಯಾರಿಸಿದಂತೆ ಭಾಷಣ ಓದುವಂತಿಲ್ಲ, ಅವರೇ ತಯಾರು ಮಾಡಿಕೊಂಡು ಅವರೇ ಓದುವಂತಿಲ್ಲ. ಸರ್ಕಾರದ ಆಗುಹೋಗುಗಳು, ಬೆಳವಣಿಗೆಗಳು, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ವರದಿ ಸರ್ಕಾರದ ಕಡೆಯಿಂದ ಹೋಗಿರುತ್ತೋ ಅದನ್ನು ಓದಬೇಕು. ಅವರು ಕ್ಯಾಬಿನೆಟ್ ತಯಾರಿಸಿಕೊಡುವಂಥ ವರದಿ ಅದು, ಅದನ್ನು ಓದಬೇಕಾಗತ್ತೆ. ಅವರು ಗಾಂಧೀಜಿ ಹೆಸರು ರದ್ದು ಮಾಡಿಬಿಟ್ಟು ಜಿ ರಾಮ್ಜಿ ಅಂತ ಹೆಸರಿಟ್ಟಿದ್ದಾರೆ. ಹೊಸ ಕಾಯ್ದೆಗೆ ನಮ್ಮ ಸರ್ಕಾರದ ವಿರೋಧ ಇದೆ ಅಂತ ಕೂಡ ಸಿಎಂ ಹೇಳಿದ್ದಾರೆ. ರಾಜ್ಯಪಾಲ ನಡೆಗೆ ಬಿ ಕೆ ಹರಿಪ್ರಸಾದ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಭಾಷಣವನ್ನು ತಿರಸ್ಕರಿಸಿದ್ದಾರೆ. ಗವರ್ನರ್ ತಮ್ಮದೇ ಭಾಷಣವನ್ನು ಮಾಡಿಬಿಟ್ಟಿದ್ದಾರೆ. ಇಡೀ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು ಅಂತ ಅವರು ಹೇಳಿದ್ದಾರೆ. ಅಧಿವೇಶನ ಉದ್ದೇಶಿ ಭಾಷಣ ಮಾಡತಕ್ಕಂಥದ್ದು ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ರಾಜ್ಯಪಾಲರು ಅವರು ತಯಾರು ಮಾಡಿದಂತ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ, ಸರ್ಕಾರದ ಸಚಿವ ಸಂಪುಟ ಏನ್ ತಯಾರು ಮಾಡ್ತದೆ ಭಾಷಣ, ಆ ಭಾಷಣವನ್ನ ಓದಲೇಬೇಕು. ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ. ಮತ್ತೆ ಮೊದಲನೇ ಜಂಟಿ ಅಧಿವೇಶನ, ವಿಶೇಷ ಅಧಿವೇಶನ ಕೂಡ ಕರೆದಿದೆ. ಜಂಟಿ ಅಧಿವೇಶನ ಉದ್ದೇಶಿ ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಹಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ ರವರು ಇವತ್ತು ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಇರ್ತಕ್ಕಂಥ